ಬದುಕು ಮಾಯೆಯ ಮಾಟ. ನೀವು ಆಗಲೇ ಕೇಳಿದ ಹಾಡು ನಿಜ ಅಲ್ವಾ ಮಕ್ಕಳೇ? ಇದೊಂದು ವಿಸ್ಮಯನೇ ಸರಿ. ಸೇಬು ಆಕಾಶದ ಕಡೆ ಯಾಕೆ ಹೋಗಲಿಲ್ಲ, ಭೂಮಿಯ ಕಡೆಗೆ ಏಕೆ ಬಿತ್ತು? ಈ ಪ್ರಕೃತಿ ನಮಗೆ ವಿಸ್ಮಯವನ್ನು ತೆರೆದಿಟ್ಟಿದೆ ಮನುಷ್ಯನಿಗೆ. ಅದನ್ನು ವಿಸ್ಮಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ, ತಿಳ್ಕೊಳ್ಳೋದೇ ವಿಜ್ಞಾನ. ವಿಶಿಷ್ಟವಾದ ಜ್ಞಾನವೇ ವಿಜ್ಞಾನ. ಇವತ್ತಿನ ವಿಜ್ಞಾನದ ಪಾಠದಲ್ಲಿ ಗುರುತ್ವದ ಬಗ್ಗೆ ಅಭ್ಯಾಸ ಮಾಡೋಣ. ಸೇಬು ಅಥವಾ ಯಾವುದೇ ವಸ್ತು ಭೂಮಿಯ ಕಡೆಗೆ ಏಕೆ ಬೀಳ್ತದೆ, ಆಕಾಶದ ಕಡೆಗೆ ಏಕೆ ಹೋಗೋದಿಲ್ಲ ಅನ್ನೋದನ್ನು ಅಭ್ಯಾಸ ಮಾಡೋಣ. ಯಾವಾಗಲೂ ನಾವು ಒಂದು ವಸ್ತುವನ್ನು ಕೆಳಗಡೆ ಬಿಟ್ಟಾಗ ಅದು ಕೆಳಗೆ ಏಕೆ ಬೀಳ್ತದೆ? ಇದು ಪ್ರತಿಯೊಂದು ವಸ್ತುವಿನ ಜೊತೆ ಆಗ್ತದೆ. ವಸ್ತುವನ್ನು ಮೇಲಿಂದ ಕೆಳಗೆ ಎತ್ತಿ ಬಿಟ್ಟಾಗ ಅದು ಭೂಮಿಯ ಕಡೆಗೆ ಬೀಳ್ತದೆ. ಯಾಕೆ ಭೂಮಿಯ ಕಡೆಗೆ ಬೀಳ್ತದೆ? ಇದಕ್ಕೆ ಕಾರಣ ಏನು? ಮೊದಲು ಜನರು ಏನು ಯೋಚನೆ ಮಾಡ್ತಿದ್ರು ಅಂದರೆ, ಇದು ಈ ಬ್ರಹ್ಮಾಂಡದ ಸೃಷ್ಟಿಯ ಒಂದು ನಿಯಮ, ಅದಕ್ಕೋಸ್ಕರ ಯಾವುದೇ ವಸ್ತು ಕೆಳಗಡೆ ಬೀಳ್ತದೆ. ಇಷ್ಟೇ ಅಲ್ಲದೆ ಭೂಮಿ ಒಂದು ಪ್ಲೇಟ್ ಥರ ಇದೆ, ಒಂದು ಟೈಲ್ ಥರ ಇದೆ. ಅದರ ದಂಡೆಗೆ ನಾವು ಹೋದ ತಕ್ಷಣ ನಾವು ಮೇಲಿಂದ ಕೆಳಗಡೆ ಬೀಳ್ತೀವಿ. ಅದಕ್ಕೆ ಸಮುದ್ರದಲ್ಲಿ ಸಂಚಾರ ಮಾಡೋಕ್ಕೆ ಜನ ಭಯಪಡ್ತಿದ್ರು. ಆದರೆ ಇವತ್ತು ನಮಗೆಲ್ಲ ಗೊತ್ತಿದೆ, ಈ ಭೂಮಿ ಚಪ್ಪಟೆಯಾಗಿಲ್ಲ, ಬದಲಿಗೆ ಒಂದು ಅಂಡಾಕಾರದ ರಚನೆಯಾಗಿದೆ. ನ್ಯೂಟನ್ನ ಪ್ರಸಿದ್ಧವಾದ ಕತೆ ನಮ್ಗೆ ಗೊತ್ತೇ ಇದೆ. ಸೇಬು ಗಿಡದಿಂದ ಕೆಳಗಡೆ ಬಿತ್ತು. ಭೂಮಿ ಒಂದು ಅಂಡಾಕಾರದ ರಚನೆ ಆಗಿರೋದ್ರಿಂದ ಸಪೋಸ್ ಒಂದು ವೇಳೆ ಗಿಡ ಪಕ್ಕದಲ್ಲಿದ್ದಾಗ ಕೆಳಗೆ ಅನ್ನೋದು ಯಾವುದು ಅಂತ ನಿರ್ಧಾರ ಮಾಡೋದು ಕಷ್ಟ ಆಗ್ತದೆ. ಇನ್ನು ಪೂರ್ತಿ ಮಗ್ಗಲಲ್ಲಿ ಗಿಡ ಇದ್ದಾಗ, ಎಲ್ಲ ಒಂದು ಭೂಮಿ ಎಲ್ಲ ದಿಕ್ಕಿನಲ್ಲೂ ಗಿಡಗಳಿದ್ದಾಗ ಕೆಳಗಡೆ ಯಾವುದು ಮೇಲ್ಗಡೆ ಯಾವುದು ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಅದಕ್ಕೆ ಕೆಳಗೆ ಮೇಲೆ ಅನ್ನೋದು ಒಂದು ವಿಷಯವೇ ಅಲ್ಲ. ಭೂಮಿ ಎಲ್ಲ ದಿಕ್ಕುಗಳಿಂದ ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಗೊತ್ತಿದೆ, ಭೂಗ್ರಹ ಸೂರ್ಯನ ಸುತ್ತ ಸುತ್ತುತ್ತದೆ, ಅದೇ ರೀತಿ ಚಂದ್ರ ಭೂಮಿಯ ಸುತ್ತ ಸುತ್ತಾನೆ. ನಮಗೆ ಗೊತ್ತು, ನ್ಯೂಟನ್ನ ಮೊದಲನೇ ನಿಯಮದ ಪ್ರಕಾರ ಒಂದು ವಸ್ತು ಬಾಹ್ಯ ಪ್ರಯೋಗವಾಗದ ಹೊರತು ಅದು ಜಡಸ್ಥಿತಿ ಅಥವಾ ಚಲನೆ ಸ್ಥಿತಿಯಲ್ಲಿ ಮುಂದುವರಿತಾನೆ ಇರ್ತದಂತ. ಚಲನೆ ಅಂದರೆ ಒಂದು ಸರಳ ರೇಖೆಯಲ್ಲಿರ್ಬೋದು ಅಥವಾ ವೃತ್ತಾಕಾರದ ಚಲನೆ ಆಗಿರ್ಬೋದು. ಆದರೆ ಸುತ್ತುತ್ತಿರುವ ಕಾಯ ನೇರವಾಗಿ ಚಲಿಸೋದಿಲ್ಲ, ಬದಲಾಗಿ ಒಂದು ವೃತ್ತೀಯ ಪಥದಲ್ಲಿ ವೃತ್ತಾಕಾರವಾಗಿ ಚಲಿಸ್ತದೆ. ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕಾಯದ ವೇಗೋತ್ಕರ್ಷದ ದಿಕ್ಕು ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ. ವೇಗೋತ್ಕರ್ಷದ ದಿಕ್ಕಿನಲ್ಲಿ ಬದಲಾವಣೆ ಆಗಬೇಕಾದ್ರೆ ಒಂದು ಅದೃಶ್ಯ ಬಲಪ್ರಯೋಗ ಅದರ ಮೇಲೆ ಆಗ್ತದೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಕಾಯದ ಮೇಲೆ ಉಂಟಾಗುತ್ತಿರುವ ಬಲ ಯಾವುದು? ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಮೊಟ್ಟ ಮೊದಲು ಕೊಟ್ಟವ್ರು ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್. ಒಂದು ಸಲ ಐಸಾಕ್ ನ್ಯೂಟನ್ ಸೇಬು ಮರದ ಕೆಳಗೆ ಬಿದ್ದಾಗ ಒಂದು ಸೇಬು ಮರದಿಂದ ಕೆಳಗಡೆ ಬೀಳ್ತದೆ. ಅವರು ಯೋಚನೆ ಮಾಡ್ತಾರೆ, ಸೇಬು ಮರದಿಂದ ಯಾವ ರೀತಿ ಕೆಳಗೆ ಬೀಳ್ತದಲ್ಲ, ಅದೇ ರೀತಿ ಚಂದ್ರ ಯಾಕೆ ಭೂಮಿಯ ಕಡೆಗೆ ಬೀಳೋದಿಲ್ಲ? ಅದು ಭೂಮಿಯ ಸುತ್ತಾನೆ ದೂರದಿಂದ ತಿರುಗ್ತಾ ಇರ್ತದೆ. ಆ ದೂರದಲ್ಲಿ ಆ ಚಂದ್ರನನ್ನು ಹಿಡಿದಿಡೋ ಬಲ ಯಾವುದು ಅಂತ ಯೋಚನೆ ಮಾಡ್ತಾನೆ. ಇದಾದ ಮೇಲೇ ನ್ಯೂಟನ್ ಆಕಾಶಕಾಯಗಳ ಚಲನೆಯ ಬಗ್ಗೆ ವಿವರಣೆಯನ್ನು ನೀಡಿದರು. ಇದು ಆಕಾಶದಲ್ಲಿರುವ ನಕ್ಷತ್ರಗಳು, ಗ್ರಹಗಳು, ಕ್ಷುದ್ರಗ್ರಹಗಳು ಎಲ್ಲ ಒಂದು ಕಾಯಗಳ ಚಲನೆಯನ್ನು ವಿವರಣೆ ಮಾಡ್ತು. ಇದಕ್ಕೆ ಒಂದು ಹೋಲುವ ನಿದರ್ಶನವನ್ನು ನಾವು ತೆಗೆದುಕೊಳ್ಳೋಣ. ಒಂದು ಕಲ್ಲಿಗೆ ಒಂದು ದಾರವನ್ನು ಕಟ್ಟಿ ನಾವು ವೃತ್ತಾಕಾರದಲ್ಲಿ ತಿರುಗಿಸಿದಾಗ ಕಲ್ಲು ನಿರ್ದಿಷ್ಟ ಒಂದು ಪಥದಲ್ಲಿ ನಮ್ಮ ಸುತ್ತ ತಿರುಗ್ತದೆ. ಇದೇ ರೀತಿಯ ಒಂದು ಚಲನೆ ಚಂದ್ರ ಭೂಮಿಯ ಸುತ್ತ ಸುತ್ತುವಾಗ ನಮಗೆ ಕಾಣಿಸ್ತದೆ. ಇದನ್ನು ಏಕರೂಪ ವೃತ್ತೀಯ ಚಲನೆ ಅಂತ ಕರಿತೀವಿ. ಎಲ್ಲ ತಿಳಿದಿದೆ, ವೃತ್ತೀಯ ಪಥದಲ್ಲಿ ಒಂದು ಕಾಯವು ಚಲಿಸಬೇಕಾದ್ರೆ ವೇಗೋತ್ಕರ್ಷದ ದಿಕ್ಕಿನ ಬದಲಾವಣೆ ಉಂಟಾಗಬೇಕಾಗ್ತದೆ. ಯಾವಾಗ ವೇಗೋತ್ಕರ್ಷದ ದಿಕ್ಕಿನಲ್ಲಿ ಬದಲಾವಣೆ ಆಗ್ತದೆ, ವೇಗೋತ್ಕರ್ಷದಲ್ಲೂ ಕೂಡ ಬದಲಾವಣೆ ಆಗ್ತದೆ. ಎಲ್ಲ ತಿಳಿದಿದೆ, ವಸ್ತುವಿನ ವೇಗೋತ್ಕರ್ಷದಲ್ಲಿ ಬದಲಾವಣೆ ಉಂಟಾಗಬೇಕಾದ್ರೆ ಒಂದು ಬಲದ ಅವಶ್ಯಕತೆ ಇದೆ ಅಂತ. ಸಂದರ್ಭದಲ್ಲಿ ಆ ಒಂದು ಕಲ್ಲಿನ ಮೇಲೆ ಬಲವನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ? ಹಾಗಾದರೆ ವೃತ್ತೀಯ ಪಥದಲ್ಲಿ ಕಲ್ಲು ಚಲಿಸುವಂತೆ ಮಾಡಲು ಅದರ ಮೇಲೆ ಬಲವನ್ನು ಯಾರು ಪ್ರಯೋಗ ಮಾಡ್ತಿದ್ದಾರೆ? ಖಂಡಿತವಾಗಲೂ ಅದರ ಮೇಲೆ ಬಲವನ್ನು ನೀವು ಪ್ರಯೋಗ ಮಾಡ್ತಿದ್ದೀರಿ. ಆ ದಾರವನ್ನು ತಿರುಗಿಸ್ಬೇಕಾದ್ರೆ ನೀವು ನಿಮ್ಮ ಕೈಯನ್ನು ಕೂಡ ತಿರುಗಿಸ್ಬೇಕಾಗ್ತದೆ. ನೀವು ಯಾವಾಗ ಕೈಯನ್ನು ತಿರುಗಿಸ್ತೀರಿ ನೋಡ್ರಿ,
ಆ ಕಾಯದ ಮೇಲೆ ಕೂಡ ಬಲಪ್ರಯೋಗ ಉಂಟಾಗ್ತದೆ. ಆವಾಗ ಆ ಕಾಯ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಆವಾಗ ವೇಗೋತ್ಕರ್ಷದ ದಿಕ್ಕಿನಲ್ಲೂ ಕೂಡ ಬದಲಾವಣೆ ಆಗ್ತದೆ. ಈ ಬಲವು ಕಲ್ಲು ಮತ್ತು ನಿಮ್ಮ ಕೈಗಳ ನಡುವೆ ಏನೋ ಒಂದು ದಾರ ಇದೆಯಲ್ಲ, ಆ ದಾರದ ಮೂಲಕ ಕಲ್ಲಿಗೆ ನಿಮ್ಮ ಬಲವು ತಲುಪ್ತದೆ. ಇದೇ ಬಲದ ಕಾರಣದಿಂದ ಕಲ್ಲು ಒಂದು ವೃತ್ತಾಕಾರದ ಪಥದಲ್ಲಿ ಚಲಿಸ್ತದೆ. ವೃತ್ತಾಕಾರದಲ್ಲಿ ಚಲಿಸುವಾಗ ದಾರ ಒಂದು ವೇಳೆ ಹರಿದು ಹೋದರೆ, ದಾರ ಒಂದು ವೇಳೆ ಕಟ್ ಆಗಿಬಿಟ್ರೆ, ಆವಾಗ ಈ ಒಂದು ಕಲ್ಲು ವೃತ್ತಾಕಾರದಲ್ಲಿ ಚಲಿಸೋ ಬದಲು ನೇರವಾಗಿ ಚಲಿಸಲು ಶುರು ಮಾಡ್ತದೆ. ಅಂದರೆ ಸರಳ ರೇಖೆಯಲ್ಲಿ ಚಲಿಸ್ತದೆ. ಇದನ್ನು ನಾವು ನ್ಯೂಟನ್ನ ಮೊದಲನೇ ನಿಯಮದಲ್ಲಿ ಅಭ್ಯಾಸ ಮಾಡಿದ್ವಿ. ಒಂದು ಕಾಯದ ಮೇಲೆ ವ್ಯತಿರಿಕ್ತವಾದ ಬಲಪ್ರಯೋಗ ಮಾಡದ ಹೊರತು ಅದು ತನ್ನ ಸ್ಥಿತಿಯನ್ನು ಮುಂದುವರಿಸ್ತದೆ ಅಂತ ಮೊದಲನೇ ನಿಯಮ ಹೇಳ್ತದೆ. ನಮ್ಗೆ ಗೊತ್ತಿದೆ, ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿತದೆ. ಇಲ್ಲವಾದರೆ ಅದು ಚಲಿಸ್ತಾ ಇದ್ದರೆ ಅದು ಸರಳ ರೇಖೆಯಲ್ಲಿ ನೇರವಾಗಿ ಚಲಿಸ್ತಾ ಇರ್ತದೆ. ಭೂಮಿ ಮತ್ತು ಚಂದ್ರನ ನಡುವಿನ ಉದಾಹರಣೆಯನ್ನು ತೆಗೆದುಕೊಂಡಾಗ, ಚಂದ್ರ ಭೂಮಿಯ ಸುತ್ತ ಹೆಚ್ಚು ಕಡಿಮೆ ಒಂದು ವೃತ್ತೀಯ ಆಕಾರದಲ್ಲಿ ಚಲಿಸ್ತಾನೆ, ಒಂದು ವೃತ್ತೀಯ ಪಥದಲ್ಲಿ ಚಲಿಸ್ತಾನೆ. ಇಲ್ಲಿಯೂ ಕೂಡ ವೃತ್ತೀಯ ಪಥದಲ್ಲಿ ಚಂದ್ರ ಚಲಿಸಬೇಕಂದ್ರೆ ವೇಗೋತ್ಕರ್ಷದ ದಿಕ್ಕಿನಲ್ಲಿ ಬದಲಾವಣೆ ಆಗಬೇಕಾಗ್ತದೆ. ವೇಗೋತ್ಕರ್ಷದ ದಿಕ್ಕಿನಲ್ಲಿ ಬದಲಾವಣೆ ಆದರೆ ವೇಗದಲ್ಲೂ ಕೂಡ ಬದಲಾವಣೆ, ಪ್ರತಿ ಸ್ಥಾನದಲ್ಲೂ ದಿಕ್ಕಿನ ಬದಲಾವಣೆ ಆಗ್ತಾಯಿದೆ. ನೀವು ನೋಡ್ಬೋದು. ಈ ಅದೃಶ್ಯ ಬಲವನ್ನು ಫೋರ್ಸ್ ಆಫ್ ಗ್ರಾವಿಟಿ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ನ್ಯೂಟನ್ನ ವಿವರಣೆ ಅಂದರೆ, ವಿಶ್ವದಲ್ಲಿ ಪ್ರತಿ ಕಾಯವು ಇನ್ನೊಂದು ಕಾಯವನ್ನು ತನ್ನಡೆಗೆ ಆಕರ್ಷಿಸುತ್ತದೆ. ಭೂಮಿ ಚಂದ್ರನನ್ನು ತನ್ನಡೆಗೆ ಆಕರ್ಷಿಸಿದರೆ ಚಂದ್ರ ಭೂಮಿಯನ್ನು ತನ್ನಡೆಗೆ ಆಕರ್ಷಿಸ್ತಾನೆ. ಭೂಮಿ ಅಷ್ಟೇ ಅಲ್ಲ, ಯಾವುದೇ ಕಾಯ ಇನ್ನೊಂದು ಕಾಯವನ್ನು ತನ್ನಡೆಗೆ ಸೆಳೀತದೆ. ಇದನ್ನೇ ಅವರು ಫೋರ್ಸ್ ಆಫ್ ಗ್ರಾವಿಟಿ ಅಂತ ಕರೆದರು ಅಥವಾ ಗುರುತ್ವಾಕರ್ಷಣೆ ಅಂತ ಕರೆದರು. ಭೂಮಿಯ ಗುರುತ್ವಾಕರ್ಷಣೆಯಿಂದ ಅಥವಾ ಗ್ರಾವಿಟೇಷನಲ್ ಫೋರ್ಸಿಂದ ಚಂದ್ರ ಭೂಮಿಯ ಸುತ್ತಲೂ ಸುತ್ತಾನೆ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ಚಂದ್ರನು ಭೂಮಿಯ ಸುತ್ತಾ ಇರ್ತಾನೆ. ಸೇಬು ಗಿಡದಿಂದ ಭೂಮಿಯಡೆಗೆ ಬಿದ್ದಂಗೆ ಚಂದ್ರನು ಕೂಡ ಭೂಮಿಯ ಕಡೆಗೆ ಯಾಕೆ ಬೀಳೋದಿಲ್ಲ ಅಂದರೆ, ಚಂದ್ರನ ಹತ್ತಿರ ಚಲನ ಶಕ್ತಿ ಇರೋದರಿಂದ ಅದು ನೇರವಾದ ದಿಕ್ಕಿನಲ್ಲಿ ಚಲಿಸೋಕ್ಕೆ ಇಷ್ಟಪಡ್ತದೆ. ಚಂದ್ರ ಚಲಿಸುವಾಗ ಅದರ ಮೇಲೆ ಬಲವನ್ನು ಪ್ರಯೋಗ ಮಾಡಿದಾಗ ಅದು ವೃತ್ತಾಕಾರದಲ್ಲಿ ಚಂದ್ರ ಚಲಿಸೋಕ್ಕೆ ಶುರು ಮಾಡ್ತಾನೆ. ಚಂದ್ರನ ಹತ್ತಿರುವ ಚಲನೆಯನ್ನು ವಿ ಅಂತ ಗುರುತಿಸಿದ್ರೆ ಭೂಮಿಯ ಒಂದು ಗ್ರಾವಿಟೇಷನಲ್ ಫೋರ್ಸನ್ನು, ಗುರುತ್ವ ಶಕ್ತಿಯನ್ನು ಎಫ್ ಇಂದ ಗುರುತಿಸ್ತಾರೆ. ಗುರುತ್ವ ಶಕ್ತಿಯಿಂದಲೇ ನಾವು ಭೂಮಿಯ ಮೇಲೆ ಯಾವುದೇ ವಸ್ತುವನ್ನು ಬಿಟ್ಟಾಗ ಅದು ಭೂಮಿಯ ಕಡೆಗೆ ಬೀಳ್ತದೆ. ಗುರುತ್ವ ಶಕ್ತಿಯೇ ಯಾವುದೇ ವಸ್ತುವನ್ನು ತನ್ನಡೆಗೆ ಸೆಳೆಯುವ ಶಕ್ತಿಯಾಗಿದೆ. ಯಾವುದೇ ವಸ್ತುವಿಗೆ ಒಂದು ರಾಶಿ ಇದೆ, ನಿರ್ದಿಷ್ಟವಾದ ರಾಶಿ ಇದೆ. ಆ ನಿರ್ದಿಷ್ಟವಾದ ರಾಶಿಯನ್ನು ಹೊಂದಿರುವ ವಸ್ತುವಿನ ಮೇಲೆ ಒಂದು ಬಲವನ್ನು ಬೀರುವ ಶಕ್ತಿಯೇ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವ ಶಕ್ತಿಯಾಗಿದೆ. ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಾಕ್ಟ್ಲಿ ಎಷ್ಟಿದೆ, ನಿಖರವಾಗಿ ಎಷ್ಟಿದೆ ಅನ್ನೋದನ್ನು ತಿಳಿಯೋದಕ್ಕೆ ನೀವು ವಿಶ್ವ ಗುರುತ್ವ ನಿಯಮವನ್ನು ಅಭ್ಯಾಸ ಮಾಡಬೇಕು. ವಿಶ್ವ ಗುರುತ್ವ ನಿಯಮದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ.